ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇಳಿ ಇದು ಡಿನ್ನರ್ಗೆ ಎಲ್ಲ ರೆಡಿ ಆಗಿದೆ. ಟೇಸ್ಟ್ ನೋಡಬೇಕು. ಸೂಪ್ ಟೇಸ್ಟ್ ನೋಡ್ತೀಯಾ? ಯಾರ್ದು ಕಾಲು? ಯಾರ್ದಿಲ್ಲ ಮ್ಯಾಮ್. ನೋಡು ನೋಡು, ನಾನಾಗ್ಲೇ ಹೇಳ್ದಂಗೆ ಅವನಿಗೆ ಭಯ ಕಡಿಮೆ ಆಗೋಗಿದೆ. ಫೋನ್ ಕಟ್ ಮಾಡ್ತಿದ್ದಾನೆ. ಕಾಲ್ ಬಂತು, ನೀನ್ ಗಾಬರಿ ಆದೆ, ಸ್ಪೂನು ಕೆಳಗೆ ಬೀಳಿಸ್ಬಿಟ್ಟೆ, ಕಾಲ್ ಕಟ್ ಮಾಡಿದೆ. ಮತ್ತೆ ಯಾರ್ದು ಇಲ್ಲ ಅಂತ ಹೇಳ್ತಿದ್ಯಾ? ಯಾರ್ದು ಕಾಲು? ಅದು ಕಂಪ್ನಿ ಕಾಲ್ ಮ್ಯಾಮ್. ನಾನೇ ಗಾಬರಿ ಆಗಲಿ, ಅದು ಸ್ಪೂನ್ ಬೈ ಮಿಸ್ಟೇಕ್ ಬಿದ್ದೈತೆ ಅಷ್ಟೇ. ಕಂಪನಿ ಕಾಲೇ ಆಗಿದ್ರೆ ಪ್ರೀತು ಯಾಕೆ ಗಾಬರಿಯಿಂದ ಕಾಲ್ ಕಟ್ ಮಾಡ್ತಿದ್ದ? ಇಲ್ಲ, ಇವನು ಸುಳ್ಳು ಹೇಳ್ತಿದ್ದಾನೆ. ಇದಕ್ಕೆಲ್ಲ ಏನು ಕಾರಣ ಅಂತ ಅದೇನೇ ಕಂಡುಹಿಡಿತೀನಿ ಅಂತ ಹೇಳಿದ್ದಾನೆ. ಈಗ ನಾನು ಪ್ರೀತುನ ಏನೂ ಕೇಳದೆ ಸುಮ್ಮನೆ ಇರೋದೇ ವಾಸಿ. ಕಾಲ್ ಕಟ್ ಮಾಡೋದು ಬಿಡ್ತೀನೇನೋ ನಾನು. ಎತ್ತವರೆಗೂ ಮಾಡ್ತಾ ಇರ್ತೀನಿ ಫೋನ್ನ. ಆಗ್ಲೇ ಫೋನ್ ಕಟ್ ಮಾಡ್ದ, ಈಗ ರಿಸೀವೇ ಮಾಡ್ತಾ ಇಲ್ಲ. ಇನ್ನೇನಾದರೂ ರುಚಿ ನೋಡ್ತೀಯಾ? ಖೀರ್ ರುಚಿ ನೋಡು. ಅತ್ಯಮ್ಮ, ನೀವು ಮಾಡಿರೋ ಅಡುಗೆನ ರುಚಿ ನೋಡೋದ? ರುಚಿಗೆ, ಶುಚಿಗೆ, ಅಚ್ಚುಕಟ್ಟಿಗೆ ಇನ್ನೊಂದು ಹೆಸರೇ ನೀವು. ಅಂಥದ್ರಲ್ಲಿ ನೀವು ಮಾಡಿರೋ ಅಡುಗೆ ಅಂದಮೇಲೆ ಅದು ಚೆನ್ನಾಗಿದ್ದೇ ಇರುತ್ತೆ. ಆದಿ ಟೇಸ್ಟ್ ಏನು ಅಂತ ನನಗೆ ಗೊತ್ತು, ಆದರೆ ಪಾರ್ವತಿ ಊಟದ ಟೇಸ್ಟನ್ನ ಪ್ರೀತು ಹೇಳೋದಕ್ಕಿಂತ ಪಾರ್ವತಿನೇ ಕೇಳೋದು ಬೆಟರ್ ಅನ್ಸುತ್ತೆ. ಪ್ರೀತು, ಡಿನ್ನರ್ಗೆ ಐ ಮೀನ್ ಪಾರ್ಟಿಗೆಲ್ಲ ವ್ಯವಸ್ಥೆ ಆಗಿದೆಯಲ್ಲ? ಆಗಿದೆ ಮ್ಯಾಮ್. ಓಕೆ, ಟೇಸ್ಟ್ ನೋಡೋದನ್ನ ಪಾರ್ವತಿ ಮಾಡ್ತಾಳೆ. ಈ ವಿಷಯದಲ್ಲಿ ಅವಳೇ ಬೆಟರು ಅನ್ಕೋತೀನಿ. ನೀನು ಹೋಗಿ ರೆಸ್ಟ್ ಮಾಡು. ಪಾರ್ವತಿ, ನೀನೇನು ರುಚಿ ನೋಡ್ತೀಯಮ್ಮ? ಶಾವಿಗೆ ಪಾಯಸ ಕೊಡ್ಲಾ? ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಎಲ್ಲ ಹಾಕಿದ್ದೀನಿ ನೋಡು. ನಿಸ್ಸಂಕೋಚವಾಗಿ ರುಚಿ ಹೇಗಿದೆ ಅಂತ ಹೇಳ್ಬೇಕು. ಹೇಗಿದೆ ಅತ್ಯಮ್ಮ? ದೇವ್ರ ಪ್ರಸಾದ ಹೇಗೆ ಯಾವಾಗಲೂ ಚೆನ್ನಾಗಿರುತ್ತೋ ನೀವು ಮಾಡೋ ಅಡುಗೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಪಾರ್ವತಿ, ಯಾಕೆ ಯಾವಾಗಲೂ ನನ್ನನ್ನು ದೇವ್ರಿಗೆ ಹೋಲಿಸ್ತೀಯ? ಪ್ರಪಂಚದಲ್ಲಿ ಆ ದೇವರಿಗಿಂತ ದೊಡ್ಡವರು ಬೇರೆ ಯಾರೂ ಇಲ್ಲ. ತಾಯಿಯಾದ ನೀವು ದೇವರಾಗ್ಬೋದು, ಆದರೆ ದೇವರು ತಾಯಿ ಆಗೋದಕ್ಕೆ ಆಗಲ್ಲ ಅಲ್ವಾ ಅತ್ಯಮ್ಮ?
ಬೇರೆ ಏನು ಟೇಸ್ಟ್ ನೋಡ್ತೀಯಾ? ಜಾಮೂನ್. ತುಂಬ ಚೆನ್ನಾಗಿದೆ ಅತ್ತೆಮ್ಮ. ಛೇ, ಈ ಲವರ್ ಬೈ ಫೋನ್ ಎತ್ಕೊಳ್ದೆ ಟೆನ್ಷನ್ ಕೊಡ್ತಾ ಇದ್ದಾನಲ್ಲ, ಏನು ನಡೀತಿರ್ಬೋದಲ್ಲಿ? ಯಜಮಾನ್ರೆ, ನಾನು ಇಷ್ಟು ಗಾಬರಿ ಆದೆ ಗೊತ್ತಾ? ಅಯ್ಯೋ ಪಾರು, ನಿನ್ನ ಜೊತೆ ಇಷ್ಟು ಸಲಿಗೆಯಾಗಿ ನಾನಲ್ಲದೆ ಯಾರ್ಯಾರಿಗೆ ಸಾಧ್ಯ ಹೇಳು? ಅದು ಸರಿ, ಇವತ್ತೇನು ಆಫೀಸಿಂದ ಹೊರಡೋವಾಗ ಮನೆಗೆ ಬರ್ತಿದ್ದೀನಿ ಅಂತ ಫೋನೇ ಮಾಡಲಿಲ್ಲ? ಚೇಂಜ್ ಓವರ್ ಇರಲಿ ಅಂತ. ಇವಾಗ ನಾನು ಆಫೀಸಿಂದ ಹೊರಡೋಕ್ಕಿಂತ ಮುಂಚೆ ಕಾಲ್ ಮಾಡಿದಿದ್ರೆ ಈ ರೀತಿ ಕದ್ದು ಮುಚ್ಚಿ ಇಸ್ಕೊಡೋಕ್ಕಾಗ್ತು. ಸಾಕು ಯಜಮಾನ್ರೆ, ಸಾಕು ನಿಲ್ಲಿಸಿ. ಏನು ಸಾಕು, ಇನ್ನೂ ತುಂಬ ಬ್ಯಾಲೆನ್ಸ್ ಇದೆ. ನೀವು ಫೋನಲ್ಲಿ ಅಷ್ಟು ಕೊಟ್ಟಿದ್ದು ಸಾಕಾಗ್ಲಿಲ್ವಾ? ಪಾರು, ಡೈರೆಕ್ಟಾಗಿ ಕೊಡೋದಕ್ಕೂ ಫೋನಲ್ಲಿ ಕೊಡೋದಕ್ಕೂ ವ್ಯತ್ಯಾಸ. ನಿಮ್ಮ ಪ್ರಕಾರ ಮುತ್ತು ಕೊಡೋದು ಅಪರಾಧನಾ? ಹೌದು. ಹೇಗೆ ಹೇಗೆ ಅಂದರೆ, ನನ್ನ ಅನುಮತಿ ತೊಗೊಂಡು ನೀವು ನಂಗೆ ಮುತ್ತು ಕೊಟ್ರಾ? ಓ, ಗಂಡ ಹೆಂಡ್ತಿಗೆ ಮುತ್ತು ಕೊಡಬೇಕು ಅಂದರೆ ಪರ್ಮಿಷನ್ ತೊಗೋಬೇಕಾ? ಹೌದು, ತೊಗೊಳ್ಳೇಬೇಕು. ಸಾರಿ, ಇವಾಗ ಪರ್ಮಿಷನ್ ಕೇಳ್ತೀನಿ, ಕೊಡ್ತೀಯಾ? ಕೊಡಲ್ಲ. ಅದಕ್ಕೆ ನಾನು ಪರ್ಮಿಷನೇ ಕೇಳಲ್ಲ. ಯಜಮಾನ್ರೆ, ನಾನು ನಿಮ್ಮ ಹತ್ರ ಏನೋ ಹೇಳಬೇಕಾಗಿತ್ತು. ಏನು ಗುಡ್ ನ್ಯೂಸಾ? ಯಜಮಾನ್ರೆ, ಸುಮ್ಮನೆ ನಾನು ಹೇಳೋದನ್ನ ಕೇಳಿಸ್ಕೊತಿರೋ ಇಲ್ವೋ? ಆಯ್ತು. ಅತ್ತೆಮ್ಮ ಇವತ್ತು ನನಗೆ ಯಾವ ಕೆಲಸನೂ ಮಾಡೋದಕ್ಕೆ ಬಿಟ್ಟಿಲ್ಲ ಗೊತ್ತಾ? ಪಾರು, ನೀನು ಈ ಮನೆ ಹಿರಿ ಸೊಸೆ ಅಲ್ವಾ? ನೀನು ಯಾವ ಕೆಲಸನೂ ಮಾಡೋದು ಬೇಡ, ಆರಾಮಾಗಿರಲಿ ಅನ್ನೋದು ಅವ್ರ ಉದ್ದೇಶ. ಅಷ್ಟೇ ಅಲ್ಲ ಯಜಮಾನ್ರೆ, ಇವತ್ತು ಮನೆಗೆ ಬರ್ತಿದ್ದಾರಲ್ಲ ಅತಿಥಿಗಳು, ಅವರಿಗೆ ಅವರೇ ಅವ್ರ ಕೈಯಾರೆ ಅಡುಗೆ ಮಾಡಿ ನನಗೆ ರುಚಿ ನೋಡೋದಕ್ಕೆ ಕೊಟ್ಟರು ಗೊತ್ತಾ? ಹೌದಾ? ಅದು ಅಲ್ಲದೆ ನಮಗಿಷ್ಟ ಆಗಿರೋ ಅಡುಗೆನೇ ಮಾಡಿದ್ರು ಗೊತ್ತಾ? ಹೌದಾ? ಯಾಕೋ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಅಪ್ಪ ನೋಡಿದ್ರೆ ಮನೆಗೆ ಯಾರು ಬರ್ತಿದ್ದಾರೆ ಅಂತ ಹೇಳಿದೆ, ನೀನು ಮನೆಗೆ ಆಫೀಸಿಂದ ಬೇಗ ಬಾ ಅಂತ ಹೇಳಿದ್ರು. ಇವಾಗ ನೀನು ಅಮ್ಮ ನಮ್ಗಿಷ್ಟ ಆಗಿರೋ ಅಡುಗೆ ಮಾಡಿ ನಿನ್ನ ಹತ್ರನೇ ಟೇಸ್ಟ್ ಮಾಡು ಅಂತ ಕರೆದ್ರು ಅಂತ ಹೇಳ್ತಾ ಇದೆಯಾ? ಯಾಕೆ? ಯಾಕೆ ಅಂದರೆ ಬರ್ತಿರೋ ಗೆಸ್ಟ್ಗೂ ನಿಮ್ಮ ಥರನೇ ಟೇಸ್ಟ್ ಇದೆ. ಪಾರ್ವತಿ, ತಗೊಮ್ಮ ತಗೋ. ಇದನ್ನ ಉಟ್ಕೊಂಡು ಫಸ್ಟ್ ಕ್ಲಾಸ್ ಆಗಿ ಡಿನ್ನರ್ಗೆ ರೆಡಿ ಆಗು. ಅತ್ತೆಮ್ಮ, ನಾನಾ? ನೀನೇ. ಅಲ್ಲ ಅಮ್ಮ, ಪಾರ್ಟಿ ಕೊಡ್ತಾ ಇರೋದು ಬೇರೆ ಯಾರು ಗೊತ್ತಾನೆ? ಹಾಗಂತ ನನ್ನ ಸೊಸೆ ಚೆನ್ನಾಗಿ ಕಾಣಿಸ್ಬಾರ್ದ? ಬರ್ತಿರೋದು ಯಾರು ಅಂತ ಒಂದು ಸಣ್ಣ ಸುಳಿವು ಕೊಡ್ತಿಲ್ವಲ್ಲ ಅತ್ತೆಮ್ಮ? ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗತ್ತಲ್ಲ. ಬೇಗ ರೆಡಿ ಆಗು. ಆದಿ, ನೀನು ಅಷ್ಟೇ ಚೆನ್ನಾಗಿ ರೆಡಿ ಆಗು. ಸರಿಮ್ಮ. ಪಾರು, ಗೆಸ್ಟು ಯಾರಾದ್ರಾಗಿರ್ಲಿ, ನನಗಂತೂ ಒಳ್ಳೆ ಚಾನ್ಸ್. ಯಾಕೆ ಯಜಮಾನ್ರೆ? ಅಮ್ಮ ಕೊಟ್ಟಿರೋ ಈ ಸೀರೆನ
ನನ್ನ ಕೈಯಾರೆ ನಾನೇ ನಿನ್ ಗುಡಿಸ್ತೀನಿ. ಅತ್ಯಮ್ಮ, ಏನಮ್ಮ? ಇವತ್ತು ಯಜಮಾನ್ರಿಗೆ ನಿಮ್ಮ ಕೈಯಾರೆ ಕಾಫಿ ಕುಡಿಬೇಕು ಅಂತ ಆಸೆ ಆಗಿದೆಯಂತೆ. ಹೌದಾ? ಅದಕ್ಕೇನಂತೆ, ಬಾಪ ಮಾಡ್ಕೊಡ್ತೀನಿ. ಹಾಂ ಸರಿಮ್ಮ. ಈಗ ಫೋನ್ ಮಾಡ್ತೀಯ? ಹಲೋ, ಯಾರು? ನಾನು ಪ್ರೀತು. ಯಾವ ಪ್ರೀತು? ತಮಾಷೆ ಸಾಕು. ಎಲ್ಲಿ ಮೋನಿಕಾ? ಯಾವ ಮೋನಿಕಾ? ಸಾಕು ಪ್ಲೀಸ್. ಅಲ್ಲಲ್ಲ, ನಾನು ಎರಡು ಮಾತಿಗೆ ನೀನು ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಲ್ಲ ಮರಿ. ಆವಾಗಿಂದನು ಹೆಣದ ಮುಂದೆ ಕೂತಿರೋ ಥರ ನೀನು ಇವಾಗ ಬರ್ತೀಯ ಆವಾಗ ಬರ್ತೀಯ ಅಂತ ನಾವಿಲ್ಲಿ ಕಾಯ್ತಾನೆ ಇದ್ದೀವಿ. ನಮ್ಗೆ ಹೇಗಾಗಿರ್ಬೇಡ. ಅವಾಗಲೇ ನೀನು ಕಾಲ್ ಮಾಡಿದಾಗ ಮಾಮ್ ಪಕ್ಕದಲ್ಲಿದ್ದರು, ಅದಕ್ಕೆ ರಿಸೀವ್ ಮಾಡೋಕ್ಕಾಗಲಿಲ್ಲ. ಓಹ್, ನೀನು ಹೇಳಿದ್ದನ್ನೆಲ್ಲ ನಾನು ನಂಬಿಡ್ಬೇಕಾ? ನಂಬಿ ಅಂತ ನೀವು ಕಾಲು ಹಿಡಿದು ಗೋಗಿರಿತಾ ಇಲ್ಲ. ಫೋನ್ ಕೊಡಿ ಮೋನಿಕಾಗೆ. ಮೋನಿಕಾನ? ಅವಳಾಗಲೇ ನಿಮ್ಮ ಮನೆಗೆ ಹೋಗಾಯ್ತಲ್ಲ. ನಮ್ಮ ಮನೆಗ? ಹ್ಞೂ ರಾಜ, ನೀನು ಹೇಳಿ ಟೈಮ್ ಬರಲಿಲ್ಲ. ಸರಿ, ತುಂಬ ಲೇಟ್ ಯಾಕೆ ಮಾಡೋದು ಅಂತ ನಾನೇ ಅವಳನ್ನ ಅಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಯೋಗಕ್ಷೇಮ ವಿಚಾರಿಸಿ ಕಳಿಸ್ಕೊಡ್ತೀನಿ, ಆಯ್ತಾ? ಈಗ ಶಾಕ್ ರಿಯಾಕ್ಷನ್ಸ್ ಕೊಟ್ಟು ಏನು ಬಂತೋ ಮರಿ ಪ್ರಯೋಜನ? ಬೆಳಿಗ್ಗೆಯಿಂದ ನಾನು ನಾಯಿ ಥರ ನೀನು ಫೋನ್ ಮಾಡ್ತಾನೆ ಇದ್ದೀನಿ, ನೀನು ರಿಸೀವ್ ಮಾಡದೆ ನಮಗೆ ಸತಾಯಿಸ್ದೆ ಅಲ್ಲ. ಈಗ ನನ್ನ ಸರ್ ನಾನು ನಿನಗೆ ಸತಾಯಿಸ್ತೀನಿ. ನಿನ್ನ ಪ್ರೀತಿಯ ಹುಡುಗಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಮ ಮನೆ ಬಾಗಿಲಿಗೆ ಬರ್ಬೋದು, ನಿಮ್ಮ ಮನೆ ಕಾಲಿಂಗ್ ಬೆಲ್ ಒತ್ಬೋದು. ನೀನು ನಾಯಿ ಥರ ಮನೆ ಬಾಗಿಲು ಮುಂದೆನೆ ಅವಳಿಗೋಸ್ಕರ ಕಾಯ್ತಾ ಇರೋ ಮರಿ. ಚಿಕ್ಕಪ್ಪ, ನೀವಾ? ಯಾಕೆ ರೀತಿ ಮುಖ ಮುಚ್ಕೊಂಡು ಮಾಡ್ಕೊಂಡಿದ್ದೀರಾ? ಇನ್ಮೇಲೆ ಹೀಗೆ ಓಡಾಡಬೇಕು ಅನ್ಸುತ್ತೆ ಆದಿ. ಯಾಕೆ ಚಿಕ್ಕಪ್ಪ, ಮರ್ಯಾದೆ ಕಳ್ಕೊಂಡವರು ಈ ರೀತಿ ಮುಖ ಮುಚ್ಕೊಂಡು ಓಡಾಡಬೇಕು. ನೀವ್ಯಾಕೆ ಈ ರೀತಿ ಇರಬೇಕು? ಈಗ ನನ್ನ ಮರ್ಯಾದೆನೂ ಹೋಗಿದೆಪ್ಪ. ಏನು ನಿಮ್ಮ ಮರ್ಯಾದೆ ಹೋಗಿದ್ಯಾ ಅಂತ ಕೆಲಸ ನೀವೇನು ಮಾಡಿದ್ದೀರಾ ಚಿಕ್ಕಪ್ಪ? ಅಯ್ಯೋ ಹಾಗಪ್ಪ ಹೇಳೋದು. ಇಲ್ಲ ಚಿಕ್ಕಪ್ಪ, ನೀವು ಆ ರೀತಿ ಮಾಡಿದ್ದೀರಾ ಅಂದರೆ ನಾನು ನಂಬಲ್ಲ. ಇಲ್ಲಪ್ಪ, ಮಾಡಿದ್ದೀನಿ. ಹೌದಾ? ಅಂಥದ್ದೇನು ಮಾಡಿದ್ದೀರಾ ಚಿಕ್ಕಪ್ಪ? ಅದೆಲ್ಲ ಹೇಳಕ್ಕಾಗಲ್ಲ ಕಣೋ, ಇದು ಕೇಳಬೇಡ. ನಾನು ತನ್ನೇ ಸಿಗ್ರೆಟಾ ಮಾಡ್ತೀನಿ ತಡೆದಿ. ಮನೆಯವರೆಲ್ಲರನ್ನೂ ಕರಿತೀನಿ, ನೀವು ಅವ್ರ ಮುಂದೆ ಹೇಳಿ. ಅಯ್ಯೋ ಅದೇ ಆ ಥರ ಎಲ್ಲ ಮಾಡಬೇಡ ಕಣೋ, ನೀನು ದಮ್ಮಯ್ಯ ಅಂತೀನಿ ಪ್ಲೀಸ್. ಮತ್ತೆ ಏನು ಮಾಡಿದ್ದೀರಾ ಅಂತ ನೀವು ಕರೆಕ್ಟಾಗಿ ಹೇಳಿ. ಅದು
ನಿನಗೆ ಒಳ್ಳೇದಾಗುತ್ತೆ ತಗೋ ಈ ತಾಯ್ತ ಇಟ್ಕೋ ಅಂತ ಕೊಟ್ಟಿದ್ದ. ಆ ತಾಯ್ತದಲ್ಲಿ ಸೀಕ್ರೆಟ್ ಕ್ಯಾಮ್ರಾ ಇಟ್ಟಿದ್ದ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣ್ರಿ. ಹೌದು ಚಿಕ್ಕಪ್ಪ, ಚಿಕ್ಕಮ್ಮ ಹಾಕೊಂಡಿದ್ದ ತಾಯ್ತದಲ್ಲಿ ಕ್ಯಾಮ್ರಾ ಇದ್ದಿದ್ದನ್ನ ನಾನೇ ನೋಡಿದ್ದೀನಿ. ಒಳ್ಳೆ ಕೆಲಸನೇ ಮಾಡಿದ್ಯಾ ಅದೇ. ಇನ್ನೂ ಹಾಳಾಗ್ಬೇಕಾಗಿದ್ದ ಮರ್ಯಾದೆನ ಕಮ್ಮಿ ಮಾಡಿದ್ಯಾ. ಏನು ಹೇಳ್ತಾ ಇದ್ದೀರಾ ಚಿಕ್ಕಪ್ಪ ನೀವು? ಕ್ಯಾಮ್ರಾ ಇದ್ದಿದ್ರೆ ನಿಮ್ಮ ಮರ್ಯಾದೆ ಹೇಗೆ ಹೋಗ್ತಾ ಇತ್ತು? ಈಗಾಗಲೇ ಹೋಗಿದ್ದೆ ಕಣೋ. ಯಾವ್ಯಾವ ವೆಬ್ಸೈಟ್ನಲ್ಲಿ ನನ್ನನ್ನು ಸ್ಟಾರ್ ಆಗಿ ಮೆರೆಸಿದಾರೋ ಏನೋ. ಈಗ ಅರ್ಥ ಆಯ್ತು ಬಿಡಿ. ಹಾಗಪ್ಪ ಬಿಡೋಕ್ಕಾಗತ್ತೆ ಅದೇ? ಆ ತಾಯ್ತದಲ್ಲಿ ಕ್ಯಾಮ್ರಾ ಇಟ್ಟಿರೋ ಅವರು ನನ್ನ ರೊಮ್ಯಾನ್ಸ್ ಎಲ್ಲ ನೋಡಿಲ್ಲ ಅಂತ ಏನು ಗ್ಯಾರಂಟಿ? ಅವ್ರು ನೋಡಿದ್ರು ಹಾಳಾಗೋಗ್ಲಿ. ನನ್ನ ರೊಮ್ಯಾನ್ಸ್ನೆಲ್ಲ ವೀಡಿಯೋ ಮಾಡಿ ಆ ವಿಡಿಯೋಗೊಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ನನ್ನನ್ನು ಹೀರೋ ಮಾಡಿ ಮೆರೆಸ್ಬಿಟ್ರೆ ಏನೋ ಮಾಡೋದು ಅದೇ, ಏನೋ ಮಾಡೋದು? ಚಿಕ್ಕಪ್ಪ ನೀವು ಸುಮ್ಮನೆ ಗಾಬರಿ ಆಗ್ಬಿಡಿ. ಆ ಥರ ಅವ್ರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಆ ಕ್ಯಾಮ್ರಾ ಕೊಟ್ಟಿರೋ ಉದ್ದೇಶ ನಮ್ಮನೇಲಾಗೋ ಬೆಳವಣಿಗೆಗಳನ್ನ ತಿಳ್ಕೊಳ್ಳೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಪ್ರೀತಿನ ಹೇಗೆ ಟ್ರ್ಯಾಪ್ ಮಾಡಬೇಕು, ಅಮ್ಮನ ಹೇಗೆ ಅರೆಸ್ಟ್ ಮಾಡ್ಬೋದು ಅನ್ನೋದಾಗಿರುತ್ತೆ. ನಿಮ್ಮ ಪರ್ಸ್ನಲ್ ಲೈಫಲ್ಲೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಚಿಕ್ಕಪ್ಪ. ಅಲ್ಲಪ್ಪ, ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ನನಗೆ ತಾನೇ ಇಂಟ್ರೆಸ್ಟ್ ಇರಬೇಕು, ಬೇರೆಯವ್ರಿಗೆ ಯಾಕಿರಬೇಕು? ನಾನು ಹೇಳಿದ್ದು ನಿಮ್ಮ ಪ್ರೈವೇಟ್ ವಿಡಿಯೋ ನೋಡೋ ಇಂಟ್ರೆಸ್ಟ್ ಅವ್ರಿಗಿರಲ್ಲ ಅಂತ. ನಿಜನಾ? ನಿನ್ನ ಮಾತು ನಂಬೌದಲ್ವಾ? ನಂಬಿ ಚಿಕ್ಕಪ್ಪ. ಸೈಬರ್ ಕ್ರೈಮ್ ಪೊಲೀಸ್ವರೆಗೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ನ ಮೇಲ? ಏನು ಚಿಕ್ಕಪ್ಪ ತಮಾಷೆ ಮಾಡ್ತಾ ಇದ್ದೀರಾ? ನಿಮ್ಮ ಮೇಲೆ ನಾನು ಯಾಕೆ ಕಂಪ್ಲೇಂಟ್ ಕೊಡಲಿ ಹೇಳಿ? ಆ ಕ್ಯಾಮ್ರಾದಲ್ಲಿ ಏನೇನು ರೆಕಾರ್ಡ್ ಆಗಿದೆ ಅಂತ ಕಂಡು ಹಿಡಿದು ಆ ವಿಡಿಯೋಗಳು ಎಲ್ಲೂ ವೈರಲ್ ಆಗದೆ ಇರೋ ಥರ ಬ್ಲಾಕ್ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಷ್ಟೇ. ಅದೇ ನನ್ನ ಪಾಲಿಗೆ ನೀವು ದೇವ್ರಾಗ್ಬಿಟ್ಟೆ ಕಣೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಕಣೋ. ನೋ ವರೀಸ್ ಚಿಕ್ಕಪ್ಪ. ಸರಿ, ನಾನು ಹೋಗಿ ಡಿನ್ನರ್ ಪಾರ್ಟಿಗೆ ರೆಡಿಯಾಗಿ ಬರ್ತೀನಿ. ಸರಿನಪ್ಪ, ಹೋಗ. ನಂತರ ಅದೆಷ್ಟು ಜನ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೋ ಏನೋ ಪಾಪ. ನನಗೆ ಈಗ ಅರ್ಥ ಆಯ್ತು, ಪ್ರಾಣಕ್ಕಿಂತ ಮಾನ ದೊಡ್ಡದು ಅಂತ. ಇನ್ಮೇಲೆ ನಾನು ಹುಷಾರಾಗಿರ್ಬೇಕು. ಹುಷಾರಾಗಿರ್ಬೇಕು. ಹೆದರ್ಕೋಬಿಟ್ಟೇನೋ ಮರಿ. ಡೋಂಟ್ ವರಿ ರಾಜ, ನಿನ್ ರಾಣಿ ನಿನ್ನ ಅರಮನೆಗೆ ಇನ್ನೂ ಕಾಲಿಟ್ಟಿಲ್ಲ. ಅವಳು ನಿನ್ನೆಯಿಂದನೂ ನಮ್ ಜೊತೆನೇ ಇದ್ದಾಳೆ. ಒಂದು ನಿಮಿಷ ರೀ. ಕಟ್ ಮಾಡ್ಬಿಟ್ಟ. ಅರೆ ಅವರು ವಿಡಿಯೋ ಕಾಲ್ ಮಾಡ್ತಿದ್ದಾನೆ. ಏನೋ ಮರಿ, ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ವಿಡಿಯೋ ಕಾಲ್ ಮಾಡ್ತಿದ್ಯಾ? ಮೋನಿಕಾ ಇಲ್ಲಿ ತೋರಿಸಿ. ಯಾಕೆ ತೋರಿಸ್ಬೇಕು? ನಾನು ತೋರಿಸಲ್ಲ. ಅಣ್ಣ ಹೋಗ್ಲಿ ಬಿಡು, ಅವನು ಆಲ್ರೆಡಿ ತುಂಬ ಟೆನ್ಷನಲ್ಲಿದ್ದಾನೆ. ತೋರ್ಸೋಣ ಕೊಡು. ಹಾಯ್ ಪ್ರೀತು. ಯಾಕೆ ಪ್ರೀತು ಬರಲಿಲ್ಲ? ಬೆಳಗ್ಗೆಯಿಂದ ನಮ್ಮನ್ನು ಆಟಾಡಿಸ್ತಿದ್ಯಾ ನೀನು? ಇಲ್ಲ, ಬ್ರೋ ಮತ್ತು ಅದಕ್ಕೆ ಡಿನ್ನರ್ ಪಾರ್ಟಿ ಕೊಡಿಸ್ಬೇಕು ಅಂತ ಮಾಮ್ ನನ್ನ ಇಲ್ಲೇ ಇರಿಸ್ಕೊಂಡಿದ್ದಾರೆ. ಎಲ್ಲ ಅರೇಂಜ್ಮೆಂಟ್ಸು ನನಗೆ ಮಾಡೋಕ್ಕೆ ಹೇಳಿದ್ದಾರೆ. ಊರಲ್ಲಿ ಬೇರೆ ಜನನೇ ಇಲ್ಲ, ಅದಕ್ಕೋಸ್ಕರ ನಾನೆಲ್ಲ ನೋಡ್ಕೊಳ್ತಾ ಇದ್ದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನಗೆ ಬರೋಕ್ಕಾಗಲ್ಲ. ಅಲ್ಲಿಗೆ ನೀನು ಇವತ್ತು ಬರೋದಿಲ್ಲ ಅಂತ ಆಯ್ತು. ಇಲ್ಲ ಇಲ್ಲ, ಇವತ್ತು ಎಷ್ಟೊತ್ತೇ ಆಗಲಿ ಬರ್ತೀನಿ. ಬ್ರೋ ಅದಕ್ಕೆ ಡಿನ್ನರ್ ಪಾರ್ಟಿಗೆ ಹೋದ ತಕ್ಷಣ
ಅವ್ರು ಕಣ್ ತಪ್ಪಿಸಿ ಬರ್ತೀನಿ. ಎಷ್ಟೊತ್ತಾಗ್ಬೋದು ರಾಜ? ಕತ್ಲಾಗ್ತದ ಹಾಗೆ ಬರ್ತೀನಿ. ಸರಿ, ಮಿಸ್ ಮಾಡಿದ್ಯೋ? ಇಲ್ಲ, ಖಂಡಿತ ಬರ್ತೀನಿ. ಏನಾರು ಏನೋ ಯೋಚನೆ ಮಾಡ್ತಾ ಇದೀಯಾ? ಬ್ರೋ ಮತ್ತೆ ಅದಕ್ಕೆ ಡಿನ್ನರ್ ಪಾರ್ಟಿ ಕೊಡಿಸ್ಬೇಕು ಅಂತ ಮಾಮ್ ನನ್ನ ಇಲ್ಲೇ ಇರಿಸ್ಕೊಂಡಿದ್ದಾರೆ. ಊರಲ್ಲಿ ಬೇರೆ ಜನನೇ ಇಲ್ಲ.